कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्निकम् उत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं ಅಮ್ಮ उत्तिष्ठ गोविन्द उत्तिष्ठ ಕಾವ್ಯ ಅಮ್ಮ ನಡಿ ಒಳಗೆ. ಕಾವ್ಯ ರೀ ಬಾಯಿ ಮುಚ್ಕೊಂಡು ಒಳಗ್ ನಡಿ. ಅಮ್ಮ ಕಾವ್ಯ ಎಲ್ಲಿ ಹೋಗಿದ್ದೆ ಕಾವ್ಯ? ದೇವಸ್ಥಾನಕ್ಕೆ ಹೋಗಿದ್ದೆ. ತಗೊಳ್ಳಿ ಕುಂಕುಮ. ರೀ, ದೇವರ ಹತ್ರ ನಿಮ್ಗೊಂದು ಒಳ್ಳೆ ಕೆಲಸ ಸಿಕ್ಲಿ ಅಂತ ಕೇಳ್ಕೊಂಡೆ. ಇವತ್ತು ಖಂಡಿತ ಸಿಗುತ್ತೆ. ದಿನ ಹೀಗೆ ಹೇಳ್ತಾನೆ ಇದೀಯಾ. ನೋಡೋಣ ಇವತ್ತೇನಾಗುತ್ತೆ ಅಂತ. ಬರ್ಲಾ? ಓಕೆ ಓಕೆ ಓಕೆ, ಯು ಪ್ಲೀಸ್ ಕಮ್, ಬನ್ನಿ ಮಾತಾಡೋಣ. ಸರ್ ನಾನು ತುಂಬಾ ಬಡವ ಸರ್. ನೀವೇನೇ ಕೆಲಸ ಕೊಟ್ರು ನಾನು ಮಾಡ್ತೀನಿ. ಸಂಬಳ ಕಡಿಮೆ ಕೊಟ್ರು ಪರವಾಗಿಲ್ಲ. ಆದ್ರೆ ಲಂಚ ಕೊಡೋ ಶಕ್ತಿ ನನಗಿಲ್ಲ ಸರ್. ಶಟ್ ಅಪ್. ಏನ್ರಿ ಮಾತಾಡ್ತಾ ಇದ್ದೀರಾ? ಈ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ 20 ವರ್ಷ ಆಯ್ತು. 20 ವರ್ಷದಿಂದ 20 ರೂಪಾಯಿ ಲಂಚ ಮುಟ್ಟಿಲ್ಲ. ಅರ್ಥವಾಯ್ತಾ? ಸರ್ ಡೋಂಟ್ ಮಿಸ್ಟೇಕ್ ಮಿ ಸರ್. ಎಲ್ಲಿ ಹೋದ್ರು ಲಂಚ ಲಂಚ ಅಂತಿದ್ರು. ಅದಕ್ಕೆ ನಾನು ಹೀಗೆ ಹೇಳ್ದೆ. ನೋಡ್ರಿ ಮಿಸ್ಟರ್, ನನಗೆ ಲಂಚ ಅನ್ನೋ ಶಬ್ದ ಕೇಳಿದ್ರೆ ವಾಕರಿಕೆ ಬರುತ್ತೆ. ಯು ಆರ್ ಅಪಾಯಿಂಟೆಡ್ ಆಸ್ ಸೂಪರ್ವೈಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ಈ ಉಪಕಾರನ ಈ ಜನ್ಮದಲ್ಲಿ ಮರೆಯಲ್ಲ ಸರ್. ಗುಡ್ ಲಕ್. ಸರ್ ಪ್ಲೀಸ್ ಸಿಟ್ ಡೌನ್ ಗೋಪಿನಾಥ್. ಓಕೆನಾ? ನೀವು ಹೇಳ್ದಾಗೆ ಮಾಡಿದ್ದೀನಿ. ಥ್ಯಾಂಕ್ ಯು ಸರ್. ಕಾವ್ಯ ಕಾವ್ಯ ಏನಾಯ್ತು ಕಾವ್ಯ? ಕಾವ್ಯ ಮೆಲ್ಲಿಗೆದೇಳು. ಮೆಲ್ಲಿಗೆ. ಬಾ ಮಲ್ಕೋ. ಹಾ ಮೆಲ್ಲಿಗೆ ರೆಸ್ಟ್ ತಗೋತಾ ಇರು. 1 ನಿಮಿಷ ಬರ್ತೀನಿ. ನಿಲ್ಸಿ. ತಗೊಳ್ಳಿ. ಗೀತಾ, ನನ್ ಕೆಲ್ಸ ಸಿಕ್ತು. ಕಂಗ್ರಾಚುಲೇಷನ್ಸ್. ನಿನಗೆ ಮತ್ತೊಂದು ಗುಡ್ ನ್ಯೂಸ್ ಏನ್ ಗೊತ್ತಾ? ನೀನ್ ತಂದೆ ಆಗ್ತಿದ್ಯಾ. ಕಾವ್ಯಂಗೆ 3 ತಿಂಗಳು. ಕಾವ್ಯ 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 ನನ್ ಚಿನ್ನ. ಏನಿದೆಲ್ಲ? ಏನು ಮಾತಾಡ್ಬೇಡ. ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ತಗೋ ಸ್ವೀಟ್ ತಿನ್ನು. ಏನ್ರಿ, ನಿಮಗ್ ಮೊದ್ಲೇ ವಿಷಯ ಗೊತ್ತಾಗೋಯ್ತಾ? ನಿನ್ ವಿಷಯನೂ ಗೊತ್ತಾಯ್ತು, ನನ್ ಕೆಲ್ಸನೂ ಸಿಕ್ತು. ಹೌದಾ? ನಾನ್ ಹೇಳಿಲ್ವಾ ನಿಮ್ಗೆ ಇವತ್ತು ಕೆಲ್ಸ ಸಿಗುತ್ತೆ ಅಂತ? ಆ ದೇವ್ರು ನಂಬದವ್ರನ್ನ ಕೈ ಬಿಡಲ್ಲ ರೀ. ನಿಜ ಕಾವ್ಯ, ನಾನ್ ನಿಮ್ಮ ಅಪ್ಪನ ಎದುರಿಸಿ ನಿನ್ ಮದ್ವೆ ಆದಾಗ್ಲೇ ನಮ್ ಪ್ರೀತಿ ಗೆದ್ಬಿಡ್ತು ಅನ್ಕೊಂಡೆ. ಆದ್ರೆ ಅದು ಈ ದಿನ ನಮ್ ಪಾಲ್ಗೆ ನಿಜವಾದ ಗೆಲುವು ಸಿಕ್ಕಿದೆ. ಐ ಲವ್ ಯು. ಐ ಲವ್ ಯು. ಕಾವ್ಯ ಕಾವ್ಯ
ಕಾವ್ಯ ಏನಾಯ್ತು? ಏನೂ ಇಲ್ಲ ರೀ, ಸ್ವಲ್ಪ ತಲೆ ಸುತ್ತಿದ ಹಾಗಾಯ್ತು. ಬಾ ಆಸ್ಪತ್ರೆಗೆ ಹೋಗೋಣ. ನನಗೇನೂ ಆಗಿಲ್ಲ ರೀ, ಗರ್ಭಿಣಿಯರಿಗೆ ಹೀಗೆ ಆಗುತ್ತಂತೆ. ಏನೇ ಆಗಿರ್ಲಿ, ಯಾವ್ದಕ್ಕೂ ಒಂದ್ಸರ್ತಿ ಡಾಕ್ಟರ್ ತೋರ್ಸ್ ಬಂದ್ಬಿಡೋಣ. ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ನೋಡ್ ಕಾವ್ಯ, ನೀನ್ ಏನ್ ಹೇಳಿದ್ರು ನಾನು ಕೇಳಲ್ಲ, ಬಾ ಹೋಗೋಣ. ಶೃಂಗಾರ್, ಆ? ಏನಾಯ್ತು ಕಾವಿಂಗೆ? ನಾನ್ ನಿಮ್ ಮನೆ ಹತ್ರ ಹೋಗಿದ್ದೆ, ವಿಷಯ ಗೊತ್ತಾಯ್ತು. ಇದ್ದಕ್ಕಿದ್ದ ಹಾಗೆ ತಲೆ ಸುತ್ತ ಬಿದ್ಬಿಟ್ಲು. ಅದಕ್ಕೆ ಒಂದ್ಸರಿ ಚೆಕಪ್ ಮಾಡ್ಸೋಣ ಅಂತ ಕರ್ಕೊಂಡ್ ಬಂದೆ. ಓ ಅದಾ, ನಾನ್ ತುಂಬಾ ಗಾಬರಿ ಆಗ್ಬಿಟ್ಟೆ. ಗರ್ಭಿಣಿಯರಿಗಿದೆಲ್ಲ ಮಾಮೂಲು, ಅವಳಿಗೇನೂ ಆಗಿರಲ್ಲ, ನೀನ್ ಧೈರ್ಯವಾಗಿರು. ನೋಡಿ ಮಿಸ್ಟರ್ ಶೃಂಗಾರ್, ಒಂದ್ ನಿಮಿಷ ಬರ್ತೀರಾ? ಪ್ಲೀಸ್ ಸಿಟ್ ಡೌನ್, ಕೂತ್ಕೊಳ್ಳಿ. ಡಾಕ್ಟ್ರೆ, ಏನಾಗಿದೆ ಕಾವ್ಯಗೆ? ನಿಮ್ ಕಾವ್ಯನ ಆ ದೇವರೇ ಕಾಪಾಡ್ಬೇಕು. ನೀವೇನ್ ಹೇಳ್ತಿದ್ದೀರಾ ಡಾಕ್ಟ್ರೆ? ಅದು ನಿಮ್ ಕಾವ್ಯಗೆ ಬ್ರೈನ್ ಟ್ಯೂಮರ್. ಈಗ ಅವ್ರು ಬದುಕೋ ಚಾನ್ಸು ಬಹಳ ಕಡಿಮೆ. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನನ್ನ ಕಾವ್ಯಗೆ ಏನೂ ಆಗಿಲ್ಲ. ಅವಳನ್ನು ಬಿಟ್ಟು ಹೋಗಲ್ಲ, ಅವಳನ್ನು ಬಿಟ್ಟು ಹೋಗಲ್ಲ. ಶೃಂಗಾರ್, ಕೂಲ್ ಡೌನ್, ಟ್ರೈ ಟು ಕಂಟ್ರೋಲ್ ಯುವರ್ ಸೆಲ್ಫ್. ಪ್ಲೀಸ್ ಕೂತ್ಕೊಳ್ಳಿ. ಡಾಕ್ಟ್ರೆ, ನನ್ ಕಾವ್ಯಾಗ ನಿಜವಾಗ್ಲೂ ಬ್ರೈನ್ ಟ್ಯೂಮರ? ನೋ ನೋ, ಸಾಧ್ಯವಿಲ್ಲ. ದಯವಿಟ್ಟು ಇನ್ನೊಂದ್ಸಲ ಚೆಕ್ ಮಾಡಿ ಪ್ಲೀಸ್. ಇಂಥ ವಿಷಯನೆಲ್ಲ ನಾವು ಬೇಜವಾಬ್ದಾರಿಯಿಂದ ಹೇಳಲ್ಲ ಶೃಂಗಾರ್. ಡಾಕ್ಟ್ರೆ, ಈ ಕಾಯಿಲೆನ ವಾಸಿ ಮಾಡೋದಕ್ಕಾಗೋದೇ ಇಲ್ವಾ? ಇಂಪಾಸಿಬಲ್. ಶೃಂಗಾರ್, ನಡಿ ಹೋಗೋಣ. ನೋಡಿ ಶೃಂಗಾರ್, ಈ ವಿಷಯ ಕಾವ್ಯ ಗೊತ್ತಾಗ್ದಿರೋ ಹಾಗೆ ನೋಡ್ಕೊಳ್ಳೋದು ಒಳ್ಳೇದು. ಏನ್ರಿ ಇಷ್ಟೊತ್ತಲ್ಲಿ ಹೋಗಿದ್ರಿ? ಡಾಕ್ಟರ್ ಏನ್ ಹೇಳಿದ್ರು? ಏನೂ ಇಲ್ಲ, ನೀನ್ ಸ್ವಲ್ಪ ವೀಕ್ ಆಗಿದೆಯಂತೆ, ಅದಕ್ಕೆ 1 ವಾರ ಇಲ್ಲೇ ಅಡ್ಮಿಟ್ ಮಾಡೋದಕ್ಕೆ ಹೇಳಿದ್ದಾರೆ. ಹೌದು ಕಾವ್ಯ, 1 ವಾರ ರೆಸ್ಟ್ ತಗೊಳ್ಳೋದು ಒಳ್ಳೇದು. ಮನೇಲಿದ್ರೆ ಅದು ಇದು ಅಂತ ಕೆಲಸ ಮಾಡ್ತಾನೆ ಇರ್ತೀಯ, ಅದಕ್ಕೆ. ಅಯ್ಯೋ, ನಿಮ್ದೊಳ್ಳೆ ಕಥೆ ಆಯ್ತು. 3 ತಿಂಗಳಿಗೆ ಹೀಗಾಡ್ತಾ ಇದ್ದೀರಲ್ಲ, ಇನ್ನು 7-8 ತಿಂಗಳಾದ್ರೆ ಹೇಗೆ ಅಂತ. ಅದು ಮೊದಲನೇ ಪ್ರಸವ ಪುನರ್ಜನ್ಮ ಇದ್ದಂಗೆ ಅಂತ ಯಾರೋ ಹೇಳ್ಬಿಟ್ಟಿದ್ದಾರೆ, ಅದಕ್ಕೆ ಬಹಳ ಹೆದರ್ಕೊಂಡಿದ್ದಾನೆ. ರೀ, ಹೆದರ್ಕೋಬೇಡಿ. ನಮ್ಮಿಬ್ಬರನ್ನ ದೂರ ಮಾಡೋಕೆ ಆ ಯಮನಿಂದನೂ ಸಾಧ್ಯವಿಲ್ಲ. ಶೃಂಗಾರ್, ಹೀಗೆ ಒಂಟಿಯಾಗಿ ಕುತ್ಕೊಂಡು ಕಣ್ಣೀರ್ ಸುರಿಸಿದ್ರೆ ಏನ್ ಪ್ರಯೋಜನ ಹೇಳು? ನನಗಿದನ್ ಬಿಟ್ರೆ ಬೇರೆ ಇನ್ನೇನು ಉಳಿದಿದೆ ಗೀತಾ? ಹುಟ್ಟುವಾಗ್ಲೇ ಆ ದೇವ್ರು ನನ್ನ ತಾಯಿ ಪ್ರೀತಿ ವಾತ್ಸಲ್ಯ ಕಿತ್ಕೊಂಡ. ಅನಾಥನಾಗಿ ಬೆಳೆದ್ ನನಗೆ ಪ್ರೀತಿ ಧಾರೆ ಎರಿಯೋಕ್ ಬಂದ ಕಾವ್ಯನೂ ಕಿತ್ಕೋತಿದ್ದಾನೆ. ಕೊಡೋನ್ ಅವನೇ ತಾನೆ. ಕೊಡೋ ಹಕ್ಕಿರೋನ್ಗೆ ಕಿತ್ಕೊಳ್ಳೋ ಹಕ್ಕು ಇದ್ದೇ ಇರುತ್ತೆ ಕಣೋ. ಶೃಂಗಾರ, ಯಾವುದಕ್ಕೂ ನೀನು ಕಾವ್ಯ ತಂದೆ ತಾಯಿಗಳಿಗೆ ಈ ವಿಷಯ ತಿಳಿಸೋದು ಒಳ್ಳೇದು ಕಣೋ. ಈಗ ಎಷ್ಟು ಖರ್ಚು ಮಾಡಿದ್ರು ಅವಳನ್ನ ಬದುಕ್ಸೋಕ್ ಸಾಧ್ಯನೇ ಇಲ್ಲ. ಅವ್ರ ಹತ್ರ ಹಣದ ಸಹಾಯ ಕೇಳು ಅಂತ ನಾನು ಹೇಳಲಿಲ್ಲ. ಇನ್ನವಳು ಬದುಕಿರೋದು ಸ್ವಲ್ಪ ದಿನಗಳು ಮಾತ್ರ. ಈ ಸಮಯದಲ್ಲಿ ನೀನು ದ್ವೇಷ ಸತ್ಸೋದು ಒಳ್ಳೇದಲ್ಲೋ. ಅವಳಿಗೂ ತಂದೆ ತಾಯಿಗಳಿಂದ ದೂರವಾದ ನೋವು ಇದ್ದೇ ಇರುತ್ತೆ. ಈ ಕೊನೆಗಳಿಗೇನಾದ್ರೂ ಎಲ್ಲರ ಜೊತೆಲ್ಲೂ ಸಂತೋಷದಿಂದ ಕಳೀಲಿ. ಹೋಗು,
ಅವಳೊಬ್ಳೇ ಇದ್ದಾಳೆ, ನಾವು ಹೋಗಿ ಊಟ ತಗೊಂಡ್ಬರ್ತೀವಿ. ಯಾಕೆ ಬಂದೆ? ಅದು ನಿಮ್ ಹತ್ರ ಒಂದು ವಿಷಯ ಹೇಳ್ಬೇಕಾಗಿತ್ತು. ಈ ರಾಜ್ಗೋಪಾಲ್ ರಾಯರಿಗೆ ಅವ್ರದೇ ಆದ ಒಂದು ಡಿಗ್ನಿಟಿ ಇದೆ. ಬೀದಿಲ್ ಹೋಗೋ ಬಕರಾಗಳ ಹತ್ರ ಎಲ್ಲ ಅವ್ರು ಮಾತಾಡಲ್ಲ. ಸಂಗ ವನಜ, ನೀನ್ ಒಳಗ್ ಹೋಗು. ಅಲ್ಲ ರೀ, ಕಾವ್ಯ ಗಂಡ. ಬಾಯಿ ಮುಚ್ಕೊಂಡ್ ಒಳಗ್ ಹೋಗು. ಅತ್ತೆ, ನಾನಿಲ್ಲಿ ಮನುಷ್ಯನ ಹತ್ರ ಮಾತಾಡೋಣ ಅಂತ ಬಂದೆ. ಆದ್ರೆ ಇಲ್ಲಿ ಯಾವ್ದೋ ಒಂದು ಮೃಗ ಒಂದೇ ಸಮನೆ ಕೂಗಾಡ್ತಾ ಇದೆ. ಯು ಇಡಿಯಟ್! ಏ ಗೋಪಿ, ಇವನ್ ಕುತ್ಕೆ ರಾಚಕ್ ತಳ್ಳೋ. ಅಪ್ಪ ಸ್ವಲ್ಪ ಇರಿ, ಅವನೇನ್ ಹೇಳ್ತಾನೋ ಕೇಳೋಣ. ಶೃಂಗಾರ್, ಏನ್ ವಿಷಯ? ನಿನ್ ತಂಗಿಗೀಗ 3 ತಿಂಗಳು. ಗುಡ್, ವೆರಿ ಗುಡ್. ನೀ ತುಂಬಾ ಕಿಲಾಡಿ ಕಣಯ್ಯ. ಈ ರೀತಿ ಸೆಂಟಿಮೆಂಟ್ ಪ್ಲೇ ಮಾಡಿ ಅವಳಿಗೆ ಅದು ಬೇಕು ಇದು ಬೇಕು ಅಂತ ಹೇಳಿ ನನ್ನ ಹತ್ರ ಹಣ ಕೇಳಕ್ ಬಂದಿದ್ಯಾ? ಥೂ, 4 ಜನದ ಜೊತೆಲಿ ಮಲಗ್ ಹಣ ಸಂಪಾದನೆ ಮಾಡೋ ಸುಳ್ಳೇನು ಈ ರೀತಿ ಮಾತಾಡಲ್ಲ. ನೀವ್ ಅದಕ್ಕಿಂತ ಕೀಳ್ಮಟ್ಟದಲ್ಲಿ ಹಣ ಸಂಪಾದನೆ ಮಾಡಿದಿರ ಅನ್ಸುತ್ತೆ, ಅದಕ್ಕೆ ಈ ರೀತಿ ಮಾತಾಡ್ತಿದ್ದೀರಿ. ನೀವೇ ಬಂದು 1 ಕೋಟಿ ರೂಪಾಯಿ ಕೊಡ್ತೀನಿ ಅಂದ್ರು ಥೂ ಅಂತ ಉಗ್ದು ಅದನ್ನ ನಿಮ್ ಮುಖದ ಮೇಲೆ ಬಿಸಾಕ್ತೀನಿ. ನಾನು ಬದುಕಿರೋವರೆಗೂ ನಿಮ್ ಮನೆ ಹೊಸಲು ತುಳಿಬಾರ್ದು ಅಂತಿದ್ದೆ. ಆದ್ರೆ ಆ ಕ್ರೂರ ವಿಧಿ ನನ್ನನ್ನು ಇಲ್ಲಿಗೆ ಬರೋ ಹಾಗೆ ಮಾಡ್ಬಿಡ್ತು. ನೀವು ನನ್ನ ಹೆಂಡತಿ ತಂದೆ ಆಗಿದ್ದೀರಾ ಅನ್ನೋ ಒಂದೇ ಒಂದು ಗೌರವದಿಂದ ಇಲ್ಲಿಗೆ ಬಂದೆ. ನಿಮ್ ಮಗಳೀಗ 3 ತಿಂಗಳ ಗರ್ಭಿಣಿ ಮಾತ್ರ ಅಲ್ಲ, ಅವಳಿನ್ ಬದುಕಿರೋದು 3 ತಿಂಗಳು. ಅವಳಿಗೆ ಬ್ರೈನ್ ಟ್ಯೂಮರ್ ಆಗಿದೆ. ನಿಮ್ ಹಣ ಈಗ ಅವಳನ್ನ ಬದುಕ್ಸಕ್ಕಾಗಲ್ಲ. ಅವಳಿಗೆ ಬೇಕಾಗಿರೋದು ಬರೀ ಪ್ರೀತಿ ವಾತ್ಸಲ್ಯ ಮಾತ್ರ. ನಾನಿನ್ ಬರ್ತೀನಿ. ನೀ ಕೇಳಿದ್ರೇನ್ರಿ? ಕಾವ್ಯಾಗೆ ಬ್ರೈನ್ ಟ್ಯೂಮರ್ ಅಂತೆ. ಅವಳಿನ್ನು 3 ತಿಂಗಳು ಬದುಕಿರೋದಂತೆ. ಅಯ್ಯೋ ದೇವ್ರೆ, ಆ ಮಗುಗೆ ಯಾಕಪ್ಪ ಈ ತರ ಶಿಕ್ಷೆ ಕೊಟ್ಬಿಟ್ಟೆ? ಅಪ್ಪ, ನಮ್ಮ ಆಸ್ತಿನೆಲ್ಲ ಮಾರಿದ್ರೂ ಪರವಾಗಿಲ್ಲ, ಕಾವ್ಯನ ಉಳಿಸ್ಕೋಬೇಕು. ಕಾವ್ಯಂಗೂ ನಂಗೂ ಏನ್ ಸಂಬಂಧ? ಅವಳು ಯಾವತ್ ನಮ್ಮನೆ ಬಿಟ್ಟು ಅವನ ಜೊತೆ ಓಡ್ ಹೋದ್ಲು, ಅವತ್ತೇ ಅವಳು ನನ್ನ ಪಾಲಿಗೆ ಸತ್ ಹೋದ್ಲು. ಅಪ್ಪ, ನಿಮ್ಮಂತ ಕೆಟ್ಟ ಹೃದಯದವರು ಈ ಪ್ರಪಂಚದಲ್ಲಿ ಇದ್ದಾರೆ ಅಂತ ನನಗೀಗ ಗೊತ್ತಾಯ್ತು. ಮುಚ್ಚೋ ಬಾಯಿ. ಯಾರ್ದೋ ಕೆಟ್ಟ ಹೃದಯ? 22 ವರ್ಷ ತಂದೆ ತಾಯಿ ಅಣ್ಣನ ಜೊತೆ ಪ್ರೀತಿಯಿಂದ ಬೆಳೆದ ಅವಳು ನಮ್ಮನ್ನೆಲ್ಲ ಬಿಟ್ಟು ಆ ಲೋಫರಿಂದ ಓಡೋದ್ಲಲ್ಲ, ಅವಳಿಕ್ಕಣೋ ಕೆಟ್ಟ ಹೃದಯ. ಅಂಥ ರಾಕ್ಷಸಿ ಬದುಕಿದ್ರೆಷ್ಟು ಸತ್ರೆಷ್ಟು. ಇಲ್ಲಿ ನೋಡಿ, ನೀವೇನಾದ್ರೂ ಅವಳನ್ನ ನೋಡೋದಾಗ್ಲಿ ಮಾತಾಡೋದಾಗ್ಲಿ ನೋಡಿದ್ರೆ ನಾನು ಮನುಷ್ಯನಾಗಿರೋಲ್ಲ. ಅಮ್ಮ, ಕೇಳಿದೇನ ಅವ್ರ ಮಾತು? ಅಲ್ಲಿ ಮಗಳು ಸಾಯ್ತಿದ್ದಾಳೆ ಅಂತ ಗೊತ್ತಾದ್ರು ಅವ್ರ ಹಠಾನೇ ಸಾಧಿಸ್ತಾ ಇದ್ದಾರೆ. ಅಯ್ಯೋ ದೇವ್ರೆ, ಯಾಕಪ್ಪ ನನ್ನ ಬದುಕಿಸಿದೀಯ? ನನ್ ಕರ್ಕೊಂಡು ನನ್ ಮಗಳನ್ನಾದ್ರೂ ಉಳಿಸ್ಬಾರ್ದ? ಅಮ್ಮ, ಈ ರೀತಿ ಆಗ್ಬೇಕು ಅಂತ ವಿಧಿ ಬರ್ದಿದ್ರೆ ನಾವೇನಮ್ಮ ಮಾಡಕ್ಕಾಗತ್ತೆ? ನೀನ್ ಅವಳು ನೋಡ್ಬೇಕು ತಾನೆ? ಬಾ ಅಮ್ಮ, ನಾನ್ ಕರ್ಕೊಂಡು ಹೋಗ್ತೀನಿ. ಡಾಕ್ಟ್ರೆ, ಅದೆಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಅವಳನ್ನ ಬದುಕಿಸ್ಕೊಡಿ ಡಾಕ್ಟ್ರೆ. ನೀವೀಗ 1 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಅವಳು ಉಳಿಯಲ್ಲ. ಅವಳೀಗ ಪ್ರೆಗ್ನೆಂಟ್ ಬೇರೆ. ಈ ಸಮಯದಲ್ಲಿ ಆಪರೇಷನ್ ಮಾಡಿದ್ರೆ ತಾಯಿ ಮಗು ಇಬ್ರಿಗೂ ಅಪಾಯ ಆಗುತ್ತೆ. ಶಿ ಇಸ್ ಇನ್ ಕ್ರಿಟಿಕಲ್ ಸ್ಟೇಜ್. ಡಾಕ್ಟರ್, ಈ ಕಾವ್ಯಗೆ ಎಷ್ಟು ತಿಂಗಳು? ಈಗ 3 ತಿಂಗಳು. ಅವಳಿನ್ನೊಂದು 4 ತಿಂಗಳಾದ್ರೂ ಬದುಕಿದ್ರೆ ಅಟ್ಲೀಸ್ಟ್
ಆ ಮಗುನಾದ್ರೂ ಉಳಿಸ್ಬೋದು. ಡಾಕ್ಟರ್, ನನಗ್ ಬೇಕಾಗಿರೋದು ಮಗು ಅಲ್ಲ, ಅವಳು. ಮಗು ಬದುಕದೇ ಇದ್ರೂ ಪರವಾಗಿಲ್ಲ, ಅವಳಿಗೆ ಆಪರೇಷನ್ ಮಾಡಿ ಬದುಕ್ಸೋಕ್ ಪ್ರಯತ್ನ ಪಡಿ. ಇಟ್ಸ್ ಇಂಪಾಸಿಬಲ್. ಅವಳು ಸಾವು ಬದುಕು ಈಗ ನಮ್ ಕೈಲಿಲ್ಲ. ಅವಳು ಬದುಕಿರೋಷ್ಟು ದಿನ ಚೆನ್ನಾಗಿ ನೋಡ್ಕೋಬೇಕು. ಅವಳನ್ನ ಎಲ್ಲಾದ್ರೂ ಪ್ರಶಾಂತವಾದ ಸ್ಥಳಕ್ಕೆ ಕರ್ಕೊಂಡೋಗಿ ಅವಳು ನೆಮ್ಮದಿಯಾಗಿದ್ದಷ್ಟು ಹೆಚ್ಚು ಕಾಲ ಬದುಕೋ ಸಾಧ್ಯತೆ ಇದೆ. ದಿಸ್ ಇಸ್ ಓನ್ಲಿ ದಿ ವೇ. ಶೃಂಗಾರ್, ಡಾಕ್ಟರ್ ಹೇಳ್ದಾಗೆ ಮಾಡೋಣ. ಅವಳ ಅದೃಷ್ಟ ಹೇಗಿದೆಯೋ ಹಾಗಾಗ್ಲಿ. ಅವಳೆಲ್ಲಾದ್ರೂ ಕರ್ಕೊಂಡೋಗು. ಇರಷ್ಟು ದಿನನಾದ್ರೂ ಚೆನ್ನಾಗಿರ್ಲಿ. ಶೃಂಗಾರ್, ನಮ್ಮವ್ರು ಏನೇನೋ ಮಾತಾಡ್ಬಿಟ್ರು, ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೋಬೇಡ. ಅವ್ರ ಪರವಾಗಿ ನಾನ್ ನಿನ್ನ ಕ್ಷಮೆ ಕೇಳ್ಕೊತೀನಿ. ನೋಡಿ, ಆಗಿದ್ದಾಗೋಯ್ತು. ಈಗ ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಬನ್ನಿ ಕಾವ್ಯ ನೋಡೋಣ. ಹಾ, ಈ ವಿಷಯ ಅವಳು ಗೊತ್ತಾಗ್ದಾಗ ನೋಡ್ಕೊಳ್ಳೋದು ಒಳ್ಳೇದು. ಕಾವ್ಯ, ಕಾವ್ಯ, ಅಮ್ಮ, ಕಾವ್ಯ, ಅಮ್ಮ, ಕಾವ್ಯ. ಈ ವಿಷಯ ಅವಳು ಗೊತ್ತಾಗ್ದಾಗ ನೋಡ್ಕೊಳ್ಳೋದು ಒಳ್ಳೇದು. ಕಾವ್ಯ, ಎಷ್ಟು ದಿನ ಆಯ್ತಮ್ಮ ನೀನ್ ನೋಡಿ. ಚೆನ್ನಾಗಿದ್ಯಾ? ನನಗೇನಮ್ಮ, ನಿನ್ನ ಆಶೀರ್ವಾದದಿಂದ ಚೆನ್ನಾಗೇ ಇದ್ದೀನಿ. ಅದ್ ಸರಿ, ಅಪ್ಪ ಬರ್ಲಿಲ್ವಾ? ಹೋಗ್ಲಿ ಬಿಡಮ್ಮ. ಅದಿರ್ಲಿ, ನನ್ನ ನೋಡೋಕೆ ಅಪ್ಪನೇ ನಿಮ್ಮನೇಲಿ ಕಳ್ಸಿದ್ರಾ? ಅವ್ರ ವಿಷಯ ಬಿಡಮ್ಮ. ನಿನ್ 3 ತಿಂಗಳು ಗರ್ಭಿಣಿ ಅಂತ ಗೊತ್ತಾಯ್ತು, ಅದಕ್ಕೆ ಓಡೋಡ್ ಬಂದ್ವಿ. ನಾವು ಹಿಂದ್ ಮಾಡಿದ್ನಲ್ಲ, ಮರ್ತ್ ಬಿಡಮ್ಮ. ಅಯ್ಯಯ್ಯೋ, ನಾನು ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡೇ ಇಲ್ಲ ಅಣ್ಣ. ಕಾವ್ಯ, ಈಗ ನೀನ್ ತುಂಬಾ ವೀಕ್ ಆಗಿದ್ಯಾ. ಶೃಂಗಾರ್ ಜೊತೆ ಯಾವ್ದಾದ್ರೂ ಪ್ರಶಾಂತವಾದ ಸ್ಥಳಕ್ಕೆ ಹೋಗಿ ರೆಸ್ಟ್ ತಗೋಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಅಲ್ಲಮ್ಮ, ನೀನು 2 ಮಕ್ಕಳನ್ನ ಹೆತ್ತಿದೀಯಾ. ನೀನೇ ಹೀಗೆ ಹೇಳಿದ್ರೆ ಹಾಗಮ್ಮ? ಅಯ್ಯೋ, ಅದು ಬೇರೆ ಇದು ಬೇರೆ. ಮೊದಲನೇ ಪ್ರಸವ ಪುನರ್ಜನ್ಮ ಇದ್ದಂಗೆ ಅಂತಾರೆ. ನೀನೆಷ್ಟೇ ಹುಷಾರಾಗಿದ್ರು ಸಾಲದು. ನೀ ನನ್ ಮಾತ್ ಕೇಳು, ನಾಳೆನೆ ಶೃಂಗಾರ್ ಜೊತೆ ಹೊರಡಕ್ಕೆ ರೆಡಿ ಆಗು. ಹೌದು ಕಾವ್ಯ, ನಿಮ್ಮೆಲ್ರ ತೀರ್ಮಾನ ಅದೇ ಆದ್ರೆ ನಾನು ಅದಕ್ಕೆ ಬೇಡ ಅನ್ನಲ್ಲಮ್ಮ.